ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮನೆಗೆ ಬರಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ನೀವು ಇದೊಂದು ಪುಟ್ಟ ತಂತ್ರಗಳನ್ನ ಇವತ್ತಿನ ಸಂಜೆ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಇದನ್ನು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಇರ್ಬೋದು ಅಥವಾ ಋಣಬಾಧೆಗಳಿರ್ಬೋದು, ಶಾಪಗಳಿರ್ಬೋದು, ಅಥವಾ ಶತ್ರುಗಳಿಂದ ನಿಮ್ಮ ಮನೆಗೆ ಆಗಿರುವಂತಹ ಕಣ್ಣು ದೃಷ್ಟಿ ದೋಷಗಳಾಗಿರ್ಬೋದು, ನರದೃಷ್ಟಿಗಳಾಗಿರ್ಬೋದು, ಅದೆಲ್ಲ ಹೋಗಿ ಮನೆಗೆ ಸ್ಥಿರ ಮಹಾಲಕ್ಷ್ಮಿ ನಗುತ್ತಾ ನಮ್ಮ ಮನೆಯಲ್ಲಿ ನೆಲೆಸಿರಬೇಕು ಅಂತಂದರೆ ನಮ್ಮ ಮನೆಯ ಮುಂಬಾಗಿಲು ಪರಿಶುದ್ಧವಾಗಿರಬೇಕು ಮತ್ತು ಶುದ್ಧತೆಯಿಂದ ಇರಬೇಕು. ಅಲ್ಲಿ ನಾವು ಮಹಾಲಕ್ಷ್ಮಿ ಸ್ವಾಗತಿಸೋದಕ್ಕೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂದರೆ ನಾವು ಆ ತಾಯಿನ ಸರಳವಾಗಿ ಪ್ರೀತಿಯಿಂದ ಸ್ವಾಗತ ಮಾಡಬೇಕಾಗುತ್ತೆ. ಆ ಸ್ವಾಗತ ಕೋರೋದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಇವತ್ತು ಒಂದು ಸಣ್ಣ ಚೊಂಬು ಅಂದರೆ ತಾಮ್ರದ ಸಣ್ಣ ಚೊಂಬನ್ನ ನೀವು ತಗೊಂಡು ಅದಕ್ಕೆ ನೀವು 1 ಸ್ಪೂನು ಶುದ್ಧವಾದ ಅರಿಶಿಣದ ಪುಡಿನ ಹಾಕಬೇಕಾಗುತ್ತೆ. ಮತ್ತು 1 ಸ್ಪೂನು ಶುದ್ಧವಾದ ಅರಿಶಿಣವಾದ ಕೆಂಪು ನೀರನ್ನು ನೀವು ಆ ಕೆಂಪು ಕುಂಕುಮನ ಹಾಕಿ ಅವೆರಡನ್ನು ನೀವು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಕಲಸಿದಂಥ ನೀರನ್ನು ನೀವು ಮನೆಯ ಮುಖ್ಯ ದ್ವಾರ ಪ್ರವೇಶ ದ್ವಾರದ ಮುಂದೆ ಬಾಗಿಲಿನ ಮುಂದೆ ನೀವು ಆ ನೀರನ್ನು ನೀವು ಸುರಿಬೇಕಾಗುತ್ತೆ. ಯಾಕೆ ಆ ನೀರನ್ನು ಸುರಿಬೇಕು ಅಂದರೆ ನಮ್ಮ ಮನೆಯಲ್ಲಿರುವಂತಹ ಯಾವುದೋ ಒಂದು ಕೆಟ್ಟ ದುಷ್ಟಶಕ್ತಿಗಳು ನಮ್ಮ ಮನೆಗೆ ಮಹಾಲಕ್ಷ್ಮಿ ಮನೆಗೆ ಬರೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅಂದರೆ ಅಮಾವಾಸ್ಯೆ ದಿನಗಳಲ್ಲಿ ಮಹಾಲಕ್ಷ್ಮಿಗೆ ತುಂಬ ಶಕ್ತಿ ಇರುತ್ತೆ. ಅಂಥ ದೇವಿ ನಮ್ಮ ಮನೆಗೆ ಬರಬೇಕು ಅಂದರೆ ಅದೇ ರೀತಿ ಏನಾದರೂ ಶಾಪಗಳಿಂದಲೋ ಅಥವಾ ಕೆಟ್ಟ ದೃಷ್ಟಿಗಳಿಂದಲೋ ಮನೆಗೆ ಮಹಾಲಕ್ಷ್ಮಿ ಬರೋದಕ್ಕೆ ಅಡೆತಡೆ ಆಗಿದ್ದರೆ ಅದು ನಿವಾರಣೆ ಆಗೋದಕ್ಕೋಸ್ಕರ ನಾವು ಆ ನೀರನ್ನು ಇವತ್ತು ಮನೆಯ ಮುಂಭಾಗದಲ್ಲಿ ಅಂದರೆ ಪ್ರವೇಶ ದ್ವಾರದಲ್ಲಿ ನಾವು ಆ ನೀರನ್ನು ನಾವು ಸುರಿಯೋದ್ರಿಂದ ಖಂಡಿತವಾಗ್ಲೂ ಆ ಥರ ಕೆಟ್ಟ ದೃಷ್ಟಿ ಇದ್ದರೆ ಎಲ್ಲ ಹೋಗುತ್ತೆ. ಮನೆಗೆ ಮಹಾಲಕ್ಷ್ಮಿ ಸಂತೋಷದಿಂದ ಗೋಧೂಳಿ ಸಮಯದಲ್ಲಿ ಮನೆಗೆ ಪ್ರವೇಶ ಮಾಡೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದನ್ನು ಖಂಡಿತವಾಗ್ಲೂ ಇವತ್ತಿನ ದಿನ ನೀವು ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಮನೆಯ ಮುಂಭಾಗಿಲಿಗೆ ಅಂದರೆ ಮನೆಯ ಎಂಟ್ರೆನ್ಸಿಂದ ಒಳಗಡೆ ನೀವು ಮನೆಗೆ ಏನಾದರೂ ನಕಾರಾತ್ಮಕ ಶಕ್ತಿಗಳಿದ್ದರೆ ಅದೆಲ್ಲ ಹೋಗಬೇಕು ಅಂತ ಬಯಸೋವಂಥವ್ರು ಒಂದು 3 ದಿನಗಳ ಕಾಲ ನೀವು ಇದೊಂದು ಗಂಟನ್ನು ಗಂಟಿಟ್ಟು ಅದನ್ನು ನೀವು ಬುಧವಾರದ ಸಮಯದಲ್ಲೂ ಅಥವಾ ಗುರುವಾರ ಒಂದು ವಾರದ ನಂತರ ಅದನ್ನು ತಗೊಂಡೋಗಿ ಹರಿಯೋ ನೀರಲ್ಲಿ ಬಿಡೋದ್ರಿಂದ ನಿಮ್ಮ ಮನೇಲಿ ಏನಾದರೂ ಋಣಾತ್ಮಕವಾದ ಶಕ್ತಿಯ ತರಂಗಗಳಿದ್ರೆ ಅಂದರೆ ಕೆಟ್ಟ ದೃಷ್ಟಿಯ ಕಣ್ಣು ದೃಷ್ಟಿಗಳೆಲ್ಲ ಇದ್ದರೆ ಅದೆಲ್ಲ ಹೋಗಬೇಕು ಅಂತ ಬಯಸೋವಂಥವ್ರು ಇವತ್ತಿನ ದಿನ ಒಂದು ಕೆಂಪು ಬಟ್ಟೆನ ನೀವು ತೊಗೊಬೇಕಾಗುತ್ತೆ. ಒಂದು ಅಂಗೈ ಎಷ್ಟಾಗಲ್ಲ ಅಥವಾ ಒಂದು ಚೌಕಾಕಾರದಷ್ಟು ನೀವು ತಗೊಂಡು ಅದಕ್ಕೆ 1 ಹಿಡಿ ಕಲ್ಲುಪ್ಪನ್ನ ಹಾಕಿ ಅದರ ಮೇಲೆ ಸ್ವಲ್ಪ ಅರಿಶಿಣ ನೀವು ಕುಂಕುಮ ಹಾಕಿ ಸ್ವಲ್ಪ ನೀವು ಲವಂಗದ 3-4 ತುಂಡುಗಳನ್ನ ಹಾಕಿ ಅದಾದಮೇಲೆ ಒಂದು ಶುದ್ಧವಾದದ್ದು ನಿಂಬೆಹಣ್ಣನ್ನು ನೀವು ಅದರ ಮೇಲೆ ಇಟ್ಟು ಅದನ್ನು ನೀವು ಮನೆಗೆ ಅಂದರೆ ಕಟ್ಟಿಬಿಟ್ಟು ನೀವು ಇಡೀ ಮನೆಗೆ ದೃಷ್ಟಿನ ತೆಗೆದು ಮನೆಯ ಎಂಟ್ರೆನ್ಸಿಂದ ಒಳಗಡೆ ಬರೋಂಥ ಬಾಗಿಲಿನ ಮೇಲೆ ನೀವು ನೇತಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೆ ಅಥವಾ ಶತ್ರುಗಳು ನಿಮ್ಮ ಮನೆಗೆ ಬಂದು ಏನಾದರೂ ಮಾಟ ಮಂತ್ರ ಮಾಡಿಸಿರೋಂಥ ಪ್ರಯೋಗಗಳಿದ್ದರೆ ಅದೆಲ್ಲ ನೀವು ಕಟ್ಟಿದಾಗ 1 ವಾರದಲ್ಲೇ ನಿಮಗೆ ಗೊತ್ತಾಗುತ್ತೆ. ಆ ನಿಂಬೆಹಣ್ಣು ನಿಮಗೆ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದು ಕೊಳಿತಾ ಬಂದರೆ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರದ ಪ್ರಯೋಗ ಜಾಸ್ತಿ ಇದೆ, ಕಣ್ಣು
ದೃಷ್ಟಿ ಜಾಸ್ತಿ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದು ಸೋರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಕೊಳೆತು ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ, ಹೌದು ನಮ್ಮ ಮನೆಯಲ್ಲಿ ಯಾವುದೋ ಒಂದು ನೆಗೆಟಿವಿಟಿ ಇದೆ ಅನ್ನೋದು. ಅದನ್ನು ನೀವು ತಗೊಂಡೋಗಿ ಒಂದು ಹರಿಯೋ ನೀರಿಗೆ ನೀವು ಹಾಕ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಹಸಿರು ಗಿಡದ ಮೇಲೆ ಹಾಕಿ ಬರ್ಬೋದು. ಅಕಸ್ಮಾತ್ ಅದು ಚೆನ್ನಾಗೇ ಇದೆ, ನಿಂಬೆಹಣ್ಣು ಉಪ್ಪು ಅಂತೆಲ್ಲ ಇದ್ದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಾಮಾಚಾರ ಏನು ಪ್ರಯೋಗ ಇಲ್ಲ, ದೈವಿಕ ಶಕ್ತಿ ಮನೆಯಲ್ಲಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ನೀವು ಮತ್ತೆ ಮತ್ತೆ ಬೇಕಾದರೆ ನೀವು ಪ್ರತಿ ಅಮಾವಾಸ್ಯೆಗೂ ಕೂಡ ನೀವು ಈ ರೀತಿ ಮಾಡ್ಕೊಬೋದು. ಅದಾದಮೇಲೆ ನೀವು ಇವತ್ತಿನ ದಿನ ದಾಂಪತ್ಯದಲ್ಲಿ ಏನಾದರೂ ನಮ್ಮ ಮನೆಯಲ್ಲಿ ಕಲಹಗಳಾಗ್ತಾ ಇದೆ ಅಂತಂದರೆ, ಖಂಡಿತವಾಗ್ಲೂ ಗಂಡ ಹೆಂಡತಿಯರು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಬಯಸುವಂಥವ್ರು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮನೆಗಳಲ್ಲಿ ಬಿಳಿ ಸಾಸಿವೆ ಏನಾದರೂ ಇದ್ದರೆ ಆ ಬಿಳಿ ಸಾಸಿವೆನ ನೀವು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಮನೆಯಲ್ಲಿರೋ ಅಂತಹ ನಿಮ್ಮ ಗಂಡನಿಗೆ ನೀವು ದೃಷ್ಟಿನ ನೀವು ತೆಗಿಬೇಕಾಗುತ್ತೆ. ಅಂದರೆ ತಲೆಯಿಂದ ಪಾದದವರೆಗೆ ನೀವು ದೃಷ್ಟಿನ ತೆಗೆದು ಅದನ್ನು ನೀವು ಸುಡಬೇಕಾಗುತ್ತೆ. ಅಂದರೆ ಸಾಂಬ್ರಾಣಿಯ ಹೊಗೆಯ ಜೊತೆ ಹಾಕಿ ನೀವು ಸುಟ್ಟಾಗ ದಾಂಪತ್ಯದಲ್ಲಿ ಏನಾದರೂ ಕಲಹಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ವಿಶೇಷವಾಗಿ ನಮ್ಮ ಮನೆಗಳಿಗೆ ಯಾವುದೇ ರೀತಿಯ ಶತ್ರುಬಾಧೆಗಳಿಂದ ಯಾವುದೇ ರೀತಿಯ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆಲ್ಲ ತೊಂದರೆ ಆಗಬಾರ್ದು ಅಂತ ಬಯಸುವಂಥವ್ರು ನೀವು ಏನು ಮಾಡಬೇಕು ಅಂದರೆ ಮಕ್ಕಳನ್ನು ನೀವು ದೃಷ್ಟಿನ ತೆಗಿಬೇಕಾಗುತ್ತೆ. ಮಕ್ಕಳಿಗೆ ಏನು ಮಾಡಬೇಕು ಅಂದರೆ ಕಲ್ಲುಪ್ಪನ್ನ ನೀವು ಹಿಡ್ಕೊಂಡು ಮಕ್ಕಳನ್ನು ನೀವು ದಕ್ಷಿಣ ದಿಕ್ಕಿಗೆ ನಿಲ್ಲಿಸ್ಕೊಂಡು ಮಕ್ಕಳಿಗೆ ತಾಯಂದರು ಉಪ್ಪಿನಿಂದ ದೃಷ್ಟಿನ ತೆಗೆದು ಉಪ್ಪು, ಮೆಣಸಿನಕಾಯಿ, ಮೆಣಸು ಇವುಗಳಿಂದ ನೀವು ದೃಷ್ಟಿನ ತೆಗೆದು ನೀವು ಅದನ್ನು ನೀವು ಬೆಂಕಿಗೆ ಹಾಕೋದ್ರಿಂದ ಅಥವಾ ಸಿಂಕ್ಗಳಿಗೆ ಹಾಕೋದ್ರಿಂದ ಅಥವಾ ಅದನ್ನು ತಗೊಂಡೋಗಿ ಹರಿಯೋ ನೀರಿಗೆ ಹಾಕೋದ್ರಿಂದ ಮಕ್ಕಳಲ್ಲಿರುವಂತಹ ಋಣಬಾಧೆಗಳು, ಕೆಟ್ಟ ಕಣ್ಣ ದೃಷ್ಟಿಗಳು ಅದೆಲ್ಲ ಇದ್ದರೆ ಹೋಗುತ್ತೆ. ಅದಾದಮೇಲೆ ನೀವು ಇವತ್ತಿನ ದಿನ ಇನ್ನೇನು ಮಾಡ್ಕೊಬೋದು ಅಂದರೆ ವಿಶೇಷವಾಗಿ ಮನೆಗೆ ಮಹಾಲಕ್ಷ್ಮಿ ಪೂಜೆಗಳನ್ನ ನೀವು ಇವತ್ತು ಮಾಡಿರ್ತೀರ. ಯಾಕಂದರೆ ಅಮಾವಾಸ್ಯೆಗಳಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡೋವಂಥದ್ದು ಪ್ರತಿಯೊಂದು ಮನೆಗಳಲ್ಲಿ ಇರುತ್ತೆ. ಅಂಥ ಮಹಾಲಕ್ಷ್ಮಿ ಸಾನ್ನಿಧ್ಯ ನಮ್ಮ ಮನೆಯಲ್ಲಿ ಇರಬೇಕು ಅಂದರೆ ಮನೆಗಳಿಗೆ ಕೆಟ್ಟ ದೃಷ್ಟಿಗಳಾಗಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂದರೆ, ನಿಮ್ಮ ಮನಸ್ಸು ಹೇಳ್ತಾ ಇದೆ ನಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗ್ತಾ ಇಲ್ಲ, ಏನು ಮಾಡಿದ್ರು ನಮ್ಮ ಮನೆಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಬಯಸೋವಂಥವ್ರು ನೀವು ಇವತ್ತಿನ ದಿನ ಏನು ಮಾಡ್ಬೋದು ಅಂದರೆ ಕೆಂಪು ನೀರಿನ ಆರತಿನ ಮಾಡಿ ನಿಮ್ಮ ಮನೆಗೆ, ದೇವರಿಗೆ ಮತ್ತು ನಿಮ್ಮ ಮನೆಗೆ ದೃಷ್ಟಿನ ನೀವು ತೆಗಿಬೇಕಾಗುತ್ತೆ. ಕೆಂಪು ನೀರು ಆರತಿ ಮಾಡೋದಕ್ಕೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಏನಪ್ಪ ಅದು ಅಂದರೆ ಒಂದು ತಾಮ್ರದ ದೊಡ್ಡದು ಒಂದು ತಟ್ಟೆನ ತಗೊಳ್ಳಿ, ಅದಕ್ಕೆ ಶುದ್ಧವಾದ ನೀರನ್ನು ಹಾಕಿ, ಸ್ವಲ್ಪ ಸುಣ್ಣನ ಹಾಕಿ, ಶುದ್ಧವಾದ ಕೆಂಪು ಕುಂಕುಮ ಹಾಕಿ, ಅದರ ಜೊತೆಗೆ ಒಂದು ಚಿಟಿಕೆ ಅರಿಶಿಣದ ಪುಡಿ ಹಾಕಿ, ಅದರ ಮೇಲೆ ನೀವು ಒಂದು ವಿಳೆದೆಲೆನ ಅಥವಾ 2 ವಿಳೆದೆಲೆ ಹಾಕಿ 2 ದೀಪ ಹಚ್ಚುತ್ತೀನಿ ಅನ್ನೋರು 2 ದೀಪದಿಂದನೂ ಕೆಂಪಾರತಿ ಮಾಡ್ತಾರೆ. ಕೆಲವೊಬ್ಬರು ಒಂಟಿ ದೀಪ ಇಟ್ಟು ಕೂಡ ಕೆಂಪಾರತಿನ ಮಾಡ್ತಾರೆ. ನೀವು ಆ ವಿಳೆದೆಲೆ ಮೇಲೆ ಒಂದು ಹೂವನ್ನಿಟ್ಟು ಮಂತ್ರಾಕ್ಷತೆ ಇಟ್ಟು ಇಡೀ ದೇವರ ಅಂದರೆ ನೀವು ಪೂಜೆ ಮಾಡಿರುವಂಥ ತಾಯಿ ಮಹಾಲಕ್ಷ್ಮಿಗೆ ನೀವು ಕೆಂಪಾರತಿ ಮಾಡಿ, ತದನಂತರ ನೀವು ಮನೆಯ ಪ್ರವೇಶ ದ್ವಾರದ ಮುಂದೆ ಬಂದು ನೀವು ಕೆಂಪು ಆರತಿನ ನೀವು ಇವತ್ತಿನ ದಿನ ಮಾಡಬೇಕಾಗುತ್ತೆ. ನಿಮ್ಮ ಮನೆಗೆ ನೀವು ದೃಷ್ಟಿನ ತೆಗೆದು ಆ ಕೆಂಪು ಆರತಿನ ನೀವು ಮನೆಯ ಮುಂಭಾಗದಲ್ಲಿ ನೀವು ಸುರಿಯೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಾಮಾಚಾರಗಳಿರ್ಬೋದು, ಕೆಟ್ಟವರ ಕಣ್ಣಿನ ದೃಷ್ಟಿಗಳಿರ್ಬೋದು, ಶತ್ರುಗಳ ಕಣ್ಣು ದೃಷ್ಟಿಗಳಾಗಿರ್ಬೋದು, ಅದು ಯಾವುದು ಇದ್ರೂ ಅದೆಲ್ಲ ತಡೆ ಹಿಡಿಯೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದರಲ್ಲೂ ಇವತ್ತಿನ ದಿನ ಕಾರ್ತಿಕ ಅಮಾವಾಸ್ಯೆ ಇರೋದ್ರಿಂದ ವಿಶೇಷವಾಗಿ ಇನ್ನೇನು ಮಾರ್ಗಶಿರ ಮಾಸ ಕೂಡ ಬರ್ತಾ ಇರೋದ್ರಿಂದ ಲಕ್ಷ್ಮೀ ಸಾನ್ನಿಧ್ಯ ಅನ್ನೋದು ಮನೆಯಲ್ಲಿ ಸದಾ ಇರಬೇಕು ಅಂತ ಬಯಸೋರು ಮನೆಯನ್ನು ನೀವು ಶುದ್ಧವಾಗಿಸೋದಕ್ಕೆ ಇದೊಂದು ಪುಟ್ಟ ತಂತ್ರ ಆಗಿರುತ್ತೆ. ಕೆಂಪು ನೀರಿನ ಆರತಿನ ಮನೆಯ ಮುಂದೆ ನೀವು ಇವತ್ತಿನ ದಿನ ಸುರಿಯಬೇಕಾಗುತ್ತೆ. ಅದಾದಮೇಲೆ ನೀವು ಇನ್ನೇನು ಮಾಡ್ಬೋದು ಅಂದರೆ ಅದರಲ್ಲೂ ಇವತ್ತಿನ ದಿನ ನಿಮ್ಮ ಮನೆಯಲ್ಲಿ ತುಂಬ ನಾವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ನಮಗೆ ಸಕ್ಸಸ್ ಆಗ್ತಾ ಇಲ್ಲ, ಶುಭ ಕಾರ್ಯಗಳು ನೆರವೇರ್ತಾ ಇಲ್ಲ, ಏನು ಮಾಡಿದ್ರು ನಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಅನ್ನೋದೇ ಒಳಗಡೆ ಬರ್ತಾ ಇಲ್ಲ ಅಂತಂದರೆ, ನಿಮಗೆ ಅಷ್ಟು ಭಯ ಆಗ್ತಾ ಇದೆ ಅಂದರೆ ಇವತ್ತಿನ ದಿನ ನೀವು ಕಾರ್ತಿಕ ಅಮಾವಾಸ್ಯೆ ದಿನ ನೀವು ಶಿವನನ್ನು ನೀವು ಪ್ರಾರ್ಥನೆ ಮಾಡಬೇಕು. ಕಾಲಭೈರವನ್ನು ನೀವು ಪ್ರಾರ್ಥನೆ ಮಾಡಿ, ಶನಿದೇವನ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಆ ಪ್ರಾರ್ಥನೆ ಜೊತೆಯಾಗಿ ಒಂದು ಬೂದುಗುಂಬಳಕಾಯಿನ ನೀವು ತಗೊಂಬಂದು ಅದನ್ನು ನೀವು ಇವತ್ತಿನ ದಿನ ಕಪ್ಪು ದಾರದ ಜೊತೆ ಅಂದರೆ ಮನೆಯಲ್ಲಿ ದೇವರ ಪೂಜೆ ಮಾಡುವಾಗ
ಸಂಜೆಯ ಸಮಯದಲ್ಲಿ ನೀವು ಆ ಬೂದುಗುಂಬಳಕಾಯಿ ಬೂದುಗುಂಬಳಕಾಯಿಗೆ ನೀವು ಸ್ವಲ್ಪ ನೀವು ಶಿವನಿಗೆ ನಾವು ಹೇಗೆ ವಿಭೂತಿ ಮತ್ತು ಗಂಧದಿಂದ ಹಣೆಯ ಮೇಲೆ ವಿಭೂತಿ ಧಾರಣೆ ಯಾವ ರೀತಿ ಮಾಡಿರ್ತಾರೋ ಆ ರೀತಿ ವಿಭೂತಿಯಿಂದ ನೀವು ಗಂಧದಿಂದ ಕಲಿಸಿ 3 ಗೆರೆಗಳನ್ನು ನೀವು ಆ ಬೂದುಗುಂಬಳಕಾಯಿ ಮೇಲೆ ನೀವು ಹಚ್ಚಿ ಅದರ ಮೇಲೆ ಮಧ್ಯದಲ್ಲಿ ಸ್ವಲ್ಪ ಕುಂಕುಮನ ಇಟ್ಟು ನೀವು ಅದನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿ ನೀವು ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಮುಂದೆ ಅದರಲ್ಲೂ ಈಶಾನ್ಯ ಅಥವಾ ನಿಮ್ಮ ಮನೆಯ ಎಂಟ್ರೆನ್ಸಲ್ಲಿ ನೀವು ಬಲಗಡೆ ಕಟ್ಟಿದಾಗ ಒಂದು ಕಪ್ಪು ದಾರದಿಂದ ನಿಮ್ಮ ಮನೆಯ ಪ್ರವೇಶ ದ್ವಾರಕ್ಕೆ ನೀವು ಬೂದುಗುಂಬಳಕಾಯಿನ ನೀವು ಇವತ್ತು ಮನೆಯ ಮುಂಭಾಗಲಿಗೆ ಕಟ್ಟೋದ್ರಿಂದ ಅದು ಸಹ ನಿಮಗೆ ವಾಮಾಚಾರ ಆಗಿದೆಯಾ ಅಥವಾ ನಿಮಗೆ ಕೆಟ್ಟ ದೃಷ್ಟಿ ಇದೆಯಾ, ನಿಮ್ಮ ಮನೆಯಲ್ಲಿ ಒಳ್ಳೆಯದಾಗ್ತಿದೆಯಾ ಇಲ್ವಾ ಅನ್ನೋದು ಅದು ಕೂಡ ಸಹ ತಿಳಿಸುತ್ತೆ. ಹೇಗೆ ಅಂದರೆ ನೀವು ಮನೆಯ ಪ್ರವೇಶ ದ್ವಾರದ ಮುಂದೆ ನೀವು ಅದರಲ್ಲೂ ಕಪ್ಪು ದಾರನೇ ಹಾಕಿ ಅದನ್ನು ಮನೆಯ ಬಾಗಿಲಿಗೆ ಕಟ್ಟಬೇಕಾಗುತ್ತೆ. ಕೆಲವೊಬ್ಬರು ಹೇಳ್ತಾರೆ ಈಶಾನ್ಯ ಮೂಲದಲ್ಲಿ ಕಟ್ಟಬೇಕು ಅಂತ, ಕೆಲವೊಬ್ಬರು ಜಾಗ ಇಲ್ದಿದ್ದವರು ಮನೆಯ ಮುಂದೆನೇ ನೀವು ಕಟ್ಕೊಬೋದು. ಅಂಥವರು ನೀವು ಏನು ಮಾಡಬೇಕು ಅಂದರೆ ಬೂದುಗುಂಬಳಕಾಯಿ ಕಟ್ಟೋಕ್ಕೆ ಅಂತಲೇ ದಾರ ಬರುತ್ತೆ, ಕಪ್ಪು ದಾರ. ಅದನ್ನು ನೀವು ಬೂದುಗುಂಬಳಕಾಯಿನ ಅದ್ರ ಒಳಗಡೆ ಇಟ್ಟು ನೀವು ಆ ಮನೆಯ ಪ್ರವೇಶ ದ್ವಾರದ ಮೇಲೆ ಮುಂದೆ ಕಟ್ಟಬೇಕಾಗುತ್ತೆ. ಆವಾಗ ಕಟ್ಟಿದಾಗ ಅದು ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಅಥವಾ ಮಾಟ ಮಂತ್ರದ ಪ್ರಯೋಗಗಳು ಯಾವುದು ಇಲ್ಲ ಅಂದರೆ ಅದು ತುಂಬಾ ಚೆನ್ನಾಗೇ ಇರುತ್ತೆ. ಅಕಸ್ಮಾತ್ ನಿಮ್ಮಲ್ಲಿ ಕೆಟ್ಟ ದೋಷಗಳಿದ್ದರೆ, ಮಾಟ ಮಂತ್ರದ ಪ್ರಯೋಗಗಳು, ನರದೃಷ್ಟಿಗಳೆಲ್ಲ ಆಗಿದೆ ಅಂದರೆ ಅದು ದಿನೇ 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 ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇಗ ಒಣಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಚರ್ಮ ಎಲ್ಲ ಸುಟ್ಟೋಗೋ ಥರ ಅದು ತನ್ನನ್ನು ತಾನು ನಶಿಸ್ಕೊತಾ ಇರುತ್ತೆ, ಅಂದರೆ ಸುಂಡ್ರುಕೊಳ್ಳೋ ಥರ ಆಗ್ತಾ ಇರುತ್ತೆ. ಆವಾಗ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಯಾವುದೋ ಒಂದು ನೆಗೆಟಿವಿಟಿ ಅದನ್ನು ಅದು ಆಕರ್ಷಣೆ ಮಾಡಿ ಅದನ್ನೆಲ್ಲ ಅದು ತಗೊಂಡು ಅದು ತನ್ನನ್ನು ತಾನು ಸುಟ್ಕೊಂಡು ನಮಗೆ ಒಳ್ಳೆಯದನ್ನು ಪರಿವರ್ತನೆ ಮಾಡುತ್ತೆ. ಈ ರೀತಿ ನೀವು ಇವತ್ತಿನ ಸಂಜೆ ಸಮಯದಲ್ಲಿ ಮಾಡಿಕೊಳ್ಬೋದಾದ ಪುಟ್ಟ ತಂತ್ರಗಳು. ನಿಮಗೆ ಯಾವುದು ಸರಿ ಅನಿಸುತ್ತೋ, ಯಾವುದು ಅನುಕೂಲಕರವಾಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತಿನ ದಿನ ನಾವು ಇಂಥ ತಂತ್ರಗಳನ್ನ ಮಾಡಿಕೊಂಡಾಗ ಇದರಲ್ಲಿ ಯಾವುದೇ ರೀತಿಯ ಜಾಸ್ತಿ ದುಡ್ಡನ್ನು ನೀವು ಖರ್ಚು ಮಾಡೋ ಅಂಥ ಅಗತ್ಯ ಇಲ್ಲ. ನಿಮ್ಮ ಮನೆಯಲ್ಲಿರುವಂಥ ಚಿಕ್ಕ ಪುಟ್ಟ ವಸ್ತುಗಳ ಮುಖಾಂತರ ನೀವು ಇದನ್ನು ಮಾಡಿಕೊಂಡಿದ್ದೆ ಆದರೆ ಲಕ್ಷ್ಮೀ ಸಾನ್ನಿಧ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಮಾಟ ಮಂತ್ರದ ದೋಷಗಳಿದ್ರೂ ನಿವಾರಣೆ ಆಗುತ್ತೆ. ನರದೃಷ್ಟಿ, ಕಣ್ದೃಷ್ಟಿ ಯಾವುದೇ ಇದ್ರೂ ಸಹ ನಿವಾರಣೆ ಆಗುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ. ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ, ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.